ಹೆಣ್ಮಕ್ಳು ಮನೇಲೆ ಕೂತ್ಕೊಂಡು ಟಿವಿ ಸೀರಿಯಲ್ ನೋಡ್ತಾ ಇದ್ದೀರಾ? ನೀವು ಹಾಗೆ ಕೂತ್ಕೊಂಡು ತಿಂಗಳಿಗೆ 20 ರಿಂದ 30 ಸಾವಿರ ರೂಪಾಯಿ ಆರಾಮಾಗಿ ಗಳಿಸಬಹುದು. ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಾತ್ರ 103 ರೂಪಾಯಿಂದ ನೈಟಿ ಸ್ಟಾರ್ಟ್ ಆಗ್ತದೆ ನೋಡಿ. ಇಡೀ ಕರ್ನಾಟಕದಲ್ಲಿ ನಮ್ಮಷ್ಟು ಕಡಿಮೆ ಬೆಲೆಗೆ ಲೇಡೀಸ್ ಡ್ರೆಸ್ ಯಾರೂ ಕೊಡಲಿಕ್ಕಿಲ್ಲ ಸರ್. ಯಾರೆಲ್ಲ ಬಟ್ಟೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವರಿಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ಕೊಡ್ತೀವಿ, ಬನ್ನಿ ಸರ್. ಸರ್ ಬಟ್ಟೆ ಬಿಸ್ನೆಸ್ಸಿಗೆ ಲಕ್ಷಾಂತರ ರೂಪಾಯಿ ಬೇಕಾಗಿಲ್ಲ ಸರ್. 10,000 ತೊಗೊಬನ್ನಿ ಬಟ್ಟೆ ಬಿಸ್ನೆಸ್ ಮಾಡ್ಬೋದು ಸರ್. ಬಟ್ಟೆ ಬಿಸ್ನೆಸ್ಸಲ್ಲಿ ರೂಪಾಯಿ ಲಾಭ ಇದೆ. 79 ತೊಗೊಳ್ಳಿ 150ಗೆ ಮಾರಿ, 115ಗೆ ತೊಗೊಳ್ಳಿ 200ಗೆ ಮಾರಿ ಸರ್. ಸರ್ ನಮ್ಮ ಹತ್ರ ಟಾಪು ಬಾಟಮು ನೈಟಿ ಲಂಗ 2 ಪೀಸ್ 3 ಪೀಸ್ ಅಂಬ್ರೆಲಾ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ಸಿಗ್ತದೆ ಸರ್. ಒಟ್ಟಿನಲ್ಲಿ ಮನೆಯಲ್ಲಿ ಕೂತ್ಕೊಂಡು ಬಟ್ಟೆ ಬಿಸ್ನೆಸ್ ಮಾಡೋರು ಒಳ್ಳೆ ಪ್ರಾಫಿಟ್ ತೊಗೋಬೇಕು ಅಂದರೆ ದಯವಿಟ್ಟು SN ಗಾರ್ಮೆಂಟ್ಸಿಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾನು ಹುಬ್ಳಿ SN ಗಾರ್ಮೆಂಟಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಸನ್ನಿಧಿ ಅಂತ, ನಮ್ಮ ಮನೆಯವರು ಸತೀಶ್ ಬಂದಿಷ್ಟಿ ಅಂತ. ಸೊ ನಾವು ಹುಬ್ಳಿಯಲ್ಲಿ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಲೇಡೀಸ್ ಐಟಮ್ಗಳನ್ನು ಎಲ್ಲನೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ. ನಮ್ಮ ಯೂನಿಟ್ 3 ರಿಂದ 4 ಕಡೆ ನಮ್ಮ ಯೂನಿಟ್ ಇದೆ. ಸೊ ಮನೆಯಲ್ಲೇ ಕೂತು ಎಲ್ಲ ಮಹಿಳೆಯರು, ಹಳ್ಳಿ ಆಗಲಿ ಸಿಟಿ ಆಗಲಿ, ಮನೆಯಲ್ಲೇ ಕೂತು ಏನಾದ್ರು ಮಾಡಬೇಕು ಅಂತ ಇರುವವರಿಗೆ ಇದು ಒಂದು ಒಳ್ಳೆಯ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಸುಮಾರು ಜನ ಮಾಡಿ ತುಂಬ ದುಡ್ಡು ಗಳಿಸ್ತಾ ಇದ್ದಾರೆ ಸರ್. ನಮ್ಮಲ್ಲಿ ನೋಡಿ 79ಇಂದ ಕುರ್ತಿಗಳು ಸ್ಟಾರ್ಟ್ ಆಗುತ್ತೆ, ಅಮೇರಿಕನ್ ಕ್ರೇಪಿಂದ. ಸೊ 79ರಿಂದ ಹಿಡಿದು 430ವರೆಗೂ 3 ಪೀಸು 2 ಪೀಸು ಎಲ್ಲ ಬಟ್ಟೆಗಳನ್ನು ನಾವು ರೆಡಿ ಮಾಡ್ತೇವೆ. ಲೇಡೀಸಿಗೆ ಡೈಲಿ ಏನು ಬೇಕೋ ಆ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ತೇವೆ. ಸೊ ತುಂಬ ಜನ ಇದನ್ನು ತಗೊಂಡು ಹೋಗಿ ಬಟ್ಟೆ ಸೇಲ್ ಮಾಡಿ ಉಪಯೋಗ ಮಾಡಿಕೊಂಡು ದುಡಿಮೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾರ್ಯಾರು ಮಾಡಿಲ್ವೋ ಅವರಿಗೆ ಹಳ್ಳಿ ಇರಲಿ ಸಿಟಿ ಇರಲಿ, ಅವರು ಮನೆಯಲ್ಲೇ ಕೂತು ಓದೋರು ಇರ್ಬೋದು, ಇರದೇ ಇರೋರು ಇರ್ಬೋದು, ಎಲ್ಲರೂ ಇದನ್ನು ಆರಾಮಾಗಿ ಮನೆಯಲ್ಲೇ ಕೂತು ಮಾಡ್ಬೋದು, ಮನೆ ಸಂಸಾರ ನೋಡಿಕೊಂಡು. ಯಾಕಂದರೆ ಇಬ್ಬರು ದುಡಿದ್ರೆ ಮಾತ್ರ ಈಗಿನ ಕಾಲದಲ್ಲಿ ಮನೆ ನಡಿಲಿಕ್ಕೆ ಸಾಧ್ಯ ಇದೆ. ಸೊ ಏನಾದ್ರು ಮಾಡಬೇಕಪ್ಪ ನಾನು ಅನ್ನೋರಿಗೆ ಮಾತ್ರ ಇದೊಂದು ಸದಾವಕಾಶ ಇದೆ. ಸೊ ಇದರಲ್ಲಿ ಏನೇನಿದೆ, ಯಾವ ಥರ ಇದೆ, ಯಾವ ಬಟ್ಟೆ ಇರ್ತದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ನಾವು ಬರೆದು ಕೊಡ್ತೇವೆ ಸರ್. ಈಗ ಏನೇನು ಬಟ್ಟೆ ಇರ್ತದೆ, ಏನಿರ್ತದೆ ಅದನ್ನೆಲ್ಲ ತೋರಿಸಿ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ನಿಮಗೆ ಕೊಡ್ತಾರೆ. ಸೊ ಯಾರೇ ಇದ್ರೂ ಅದನ್ನು ಉಪಯೋಗ ತಗೊಳ್ಳಿ, ಮಾಡಿ ಮುಂದೆ ಬನ್ನಿ, ದುಡ್ಡು ಗಳಿಸಿ ಅಂತ. ಮಾತ್ರ 10, 20, 30 ಸಾವಿರಲ್ಲಿ ನಿಮಗೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮನೆ ಸಂಸಾರ ಮಾಡ್ತಾ 10, 20, 30 ಸಾವಿರಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು ಸರ್. ಬಟ್ಟೆದು ನಾವು ಅದರಲ್ಲಿ ನಿಮಗೆ ಎಲ್ಲ ವೆರೈಟಿಗಳು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಯಾವುದೇ ಥರದ ಬಟ್ಟೆ ಉಳಿತು ಮಾಡ್ತು ಅಂದರೆ ಸೆಟ್ ತೊಗೊಂಬನ್ನಿ ಸರ್. 4 ಸೆಟ್ ಕೊಟ್ಟಿರ್ತೇವೆ. ಅದರಲ್ಲಿ ಸೇಲ್ ಆಗದೇ ಇರೋ ಸೆಟ್ ನಮ್ಮ ಹತ್ರ ತೊಗೊಂಬನ್ನಿ ಸರ್. ನಿಮಗೆ ವಾಪಸ್ಸು ನಾವು ಕೊಟ್ಟು ಮತ್ತೆ ಸಪೋರ್ಟ್ ಮಾಡಿ ನಿಮಗೆ ನಾವು ಬೇಕಾದಷ್ಟು ಬೆಳೆಸೋ ಹಂಗೆ ನಾವು ಪ್ರಯತ್ನ ಮಾಡ್ತೀವಿ. ಬನ್ನಿ ಸರ್, ನಮ್ಮ ಹತ್ರ ನಿಮಗೆ 10,000 ರೂಪಾಯಿ ಫಸ್ಟ್ ಕಿಟ್ ನಿಮಗೆ ನಾವೀಗ ತೋರಿಸೋ ಪ್ರಯತ್ನ ಮಾಡ್ತೀವಿ ಸರ್. ನೋಡಿ ಇದು 10,000 ರೂಪಾಯಿ ಕಿಟ್ ಅಂತಂದೆ. ಇದರಲ್ಲಿ 2 ವೆರೈಟಿ ಬರ್ತಾವೆ ಸರ್. ಒಂದು ಟಾಪ್ ಬಾಟಮ್ ಬರುತ್ತೆ, ಒಂದು ನೈಟಿ ಲಂಗ ಬರುತ್ತೆ. 10,000ದಲ್ಲಿ ಟಾಪ್ ಬಾಟಮ್ ಏನು ಕಿಟ್ ಬರ್ತದಲ್ಲ ಸರ್, ಇದು ಈಗ ಈ ಮಹಿಳೆಗೆ ಹೋಗ್ತಾ ಇದೆ. ಇದರಲ್ಲಿ ಬರುವಂಥ ಇಷ್ಟು ವೆರೈಟಿಗಳು ಬರ್ತಾವೆ ಸರ್. ಟಾಪು ಮತ್ತು ಬಾಟಮ್. ಟಾಪಲ್ಲಿ ವೆರೈಟಿಗಳು ಬರ್ತಾವೆ ಸರ್. 6 ರಿಂದ 7 ವೆರೈಟಿಗಳು, 2 ಸೈಜ್ ಬರ್ತದೆ. ಮತ್ತು ನಿಮಗೆ ಲೆಗಿನ್ಸು ಪ್ಲಾಜೋ ಎಲ್ಲ ವೆರೈಟಿ ಬರ್ತದೆ ಸರ್. ಸ್ಟಾರ್ಟ್ ಮಾಡೋದಕ್ಕೆ ಜಸ್ಟ್ ಒಂದು ಹಳ್ಳಿ ಒಳಗಡೆ ಒಂದು ಹೆಣ್ಮಗಳಿಗೆ ಸಪೋರ್ಟ್ ಆಗಬೇಕು, ಅದಕ್ಕೆ ಒಂದೇನಾದರೂ ಇನ್ಕಮ್ ಬರಲಿ ಅಂಥೇಳಿ ಇಮಿಡಿಯೇಟ್ ಒಂದು 5,000 ಬರಬೇಕು. 5,000 ಬರಬೇಕಂದ್ರೆ ಇದಿಷ್ಟೆಲ್ಲ ಹಾಕಿದರೆ ಸಾಕು ಸರ್. ನಿಮಗೆ ಆರಾಮಾಗಿ ನಿಮಗೆ 2 ಸೈಜ್ ಬರ್ತದೆ. 7 ವೆರೈಟಿ ಆರಾಮಾಗಿ ಸೇಲ್ ಮಾಡ್ಕೊಂಡು ಇರ್ಬೋದು ಸರ್. ಸರ್ ಈಗ 10,000 ರೂಪಾಯಿದಲ್ಲಿ ಟಾಪ್ ಬಾಟಮ್ ಆಯಿತು. 10,000ದಲ್ಲಿ ಈಗ ನೈಟಿ ಲಂಗ ಅಂತ ಬರ್ತದೆ. ನೈಟಿ ಲಂಗ ಅಂದರೆ ಈಗ ಕೆಲವೊಂದು ಹಳ್ಳಿ ಒಳಗಡೆ ಲೇಡೀಸ್ಗೆ ನೈಟಿ ಲಂಗ ಅಂತಂದ ಒಂದು ಮಹಿಳೆಯರಿಗೆ ಬೇಕಾಗಿರೋದೇ ಐಟಮ್ ಇದು. ಕಂಪಲ್ಸರಿ ಇದು 2 ಮಹಿಳೆಯರಿಗೆ ಡೈಲಿ ವೇರ್ ಬೇಕೇ ಬೇಕು. ಆ ಐಟಮ್ ಕಿಟ್ಟನ್ನು 10,000ದಲ್ಲಿ ನಿಮಗೆ 5 ರಿಂದ 7 ವೆರೈಟಿ ನೈಟಿ, 2 ವೆರೈಟಿ ಲಂಗ ಕೊಡ್ತೀವಿ ಸರ್. ಇದೇ ನಿಮ್ಮದು 10,000 ಸೆಕೆಂಡ್ ಕಿಟ್ಟು. ಇದೇ 2 ಕಿಟ್ ಅಂತಂದರೆ 20,000. ಇದಕ್ಕೆ ನಿಮಗೆ ನೈಟಿ ಲಂಗ ಮತ್ತು ಟಾಪ್ ಬಾಟಮ್ ಸೇರಬೇಕು ಅಂದರೆ 20,000. ಮತ್ತು ಸ್ಪೆಷಲಿ ನಾವು ನಿಮಗೆ ಸಪೋರ್ಟ್ ಹೆಂಗೆ ಮಾಡ್ತೀವಿ ಅಂತಂದರೆ ಪ್ರತಿಯೊಂದರಲ್ಲಿ ನಂಬರ್ ಬರೆದಿರ್ತೇವೆ ಸರ್. 1 ನಂಬರು ಬಿಲ್ಲಲ್ಲಿ ತಿಳಿಯೋ ಹಂಗೆ. ಇಲ್ಲಿ ಬರದೇ ದುಡ್ಡು ಹಾಕಿದ್ರು ನಾವು ತಿಳಿಸಿ ಹೇಳಬೇಕು ಅಂತ ಪರಿಸ್ಥಿತಿ ಇಲ್ಲ. ಎಲ್ಲ ಅವರು ಬಿಲ್ಲಲ್ಲಿ ಕ್ಲಿಯರ್ ಇರ್ತದೆ. ಯಾವ ರೇಟಿಗೆ ನಿಮಗೆ ಬಿದ್ದಿದೆ, ಯಾವ ರೇಟಿಗೆ ಮಾರಬೇಕು ಮತ್ತು ಯಾವ ರೇಟಿಗೆ MR ಅದ್ರದ್ದೊಂದು ಕಾಲಮೇ ಇದೆ ನಮ್ಮ ಬಿಲ್ಲಲ್ಲಿ. ಅವ್ರಿಗೆ ಯಾವುದೇ ಥರದ ತೊಂದರೆ ಆಗೋಲ್ಲ. ಆದ್ರೂ ಯಾವಾಗಲೂ ಅವರು 10 ರಿಂದ 8 ಯಾವಾಗೂ ವಾಟ್ಸಪ್ ಮಾಡಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇದು ಫಸ್ಟ್ ವೆರೈಟಿ ನಮ್ಮದು ಬಂದುಬಿಟ್ಟು 103 ರೂಪಾಯಿ 106 ರೂಪಾಯಿಂದ ನೈಟಿ ಸ್ಟಾರ್ಟ್ ಆಗುತ್ತೆ ಸರ್. ಇದಕ್ಕೆ ಪ್ಯಾಕೆಟ್ ಇದೆ 106, ಪ್ಯಾಕೆಟ್ ಇರಲಿಲ್ಲ ಅಂದರೆ 103. ಇದು ನೋಡಿ ಸರ್ ನೈಟಿ ಸೈಜ್ ನೋಡಿ, ಲೆಂತ್ ನೋಡಿ. ಇದ್ರ ಕೆಳಗಡೆ ಘೇರ ಅಂತ ಇರ್ತದೆ, ಅದರದ್ದೊಂದು ಘೇರ ಬರ್ತದೆ ಸರ್. ಇದು ನೋಡಿ ಸರ್, ಎಲ್ಲನೂ ಕೊಡ್ತಾರೆ. ಇದರಲ್ಲಿ XL, M, L ಮಾಡಿ ಕೊಡ್ತಾರೆ. ಇದರಲ್ಲಿ ನಾವು ಏನೂ ಮಾಡಲ್ಲ. ನೈಟ್ ಫ್ರೀ ಇರಬೇಕು ಅಂತಂದರೆ ನೈಟಿ ಪೂರ್ತಿ ನಾವು ಅಳತೆದು ಕೊಡ್ತೇವೆ. ಸೆಕೆಂಡ್ ಬಂದುಬಿಟ್ಟು ಇದರಲ್ಲಿ ಒಂದು ಕಾಲರ್ ಇದೆ ಸರ್, ಒಂದು ಕಾಲರ್ ಇಲ್ದಿದೆ. ಇದರಲ್ಲಿ ಸ್ಪನ್ ಇದೆ ಸರ್. ಇದು ನಮ್ಮ ಹತ್ರ ಇದರಲ್ಲಿ ಬರ್ತದೆ ಸರ್, ವೆಲ್ವೆಟ್ ನೈಟಿ ಬರ್ತದೆ ಸ್ಪನ್ನಲ್ಲಿ ಪ್ಯಾಕೆಟ್ ಇರೋದು. ಇದು ಕಾಟನಲ್ಲಿ ಬರ್ತದೆ ಸರ್. ಇದು ಕಾಟನ್, ಪ್ಯೂರ್ ಕಾಟನಲ್ಲಿ ಬರ್ತದೆ. 5 ಪ್ಯಾಕೆಟು 6 ಪ್ಯಾಕೆಟ್ ಬರ್ತದೆ ಸರ್. ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಬಾಕ್ಸ್ ಎಂಬ್ರಾಯ್ಡ್ರಿ ಅಂತಾರೆ. ಬಾಕ್ಸ್ ಎಂಬ್ರಾಯ್ಡ್ರಿ ಪ್ಯೂರ್ ಕಾಟನ್, ಹೆವಿ ಕ್ವಾಲಿಟಿ ಕಾಟನ್ ಸರ್. ಈ ಬಾಕ್ಸ್ ಎಂಬ್ರಾಯ್ಡ್ರಿ ಅಂತಾರೆ. ಈ ಥರ ಬರ್ತದೆ. ಪ್ರತಿ ಸಲನೂ ಪ್ರತಿ ವಾರ ನಾವು ಕಮ್ಮಿ ಏನಿಲ್ಲ ಅಂದ್ರೆ 1,100 ರಿಂದ 1,200 ಪೀಸ್ ಬರೀ ನಾವು ನೈಟಿಯಲ್ಲಿ ಒಂದೊಂದು ವೆರೈಟಿಯಲ್ಲಿ ಮಾಡ್ತೀವಿ ಸರ್.
ಇದು ವೆರೈಟಿ ನಿಮಗೆ ಈ ವಾರ ಸಿಕ್ಕಿರೋದು ಮುಂದಿನ ವಾರ ಸಿಗಲ್ಲ, ಈ ಥರ ಬರ್ತದೆ. ಇದರಲ್ಲಿ ಕಾಟನಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಇದೆ ಸರ್, ಇದೆ. ಇದು ಕಾಟನು, ಇದು ಅಲ್ಫೈನ್. ಎಲ್ಲರೂ ಅಲ್ಫೈನ್ ಅಂತಾರೆ, ಎಲ್ಲರೂ ಅಲ್ಫೈನ್ ಕೊಡ್ತಾರೆ ಸರ್. ನಾವು ಕೊಡೋ ಅಲ್ಫೈನ್ ನೋಡಿ ಯಾವ ಥರ ಅಲ್ಫೈನ್ ಇರ್ತದೆ. ಅಲ್ಫೈನದು ವೇಟ್ ಬೇಕು, ಅಷ್ಟು ಚೆನ್ನಾಗಿರಬೇಕು, ಲೆಂತು ಹೈಟು ಇರಬೇಕು, ಸೈಡಿಗೆ ಇಲ್ಲಿ ಪೈಪಿಂಗ್ ಇರಬೇಕು ಸರ್. ಈ ಥರ ಅಲ್ಫೈನ್ ಕೊಡ್ತೇವೆ. ಮಾರ್ಕೆಟ್ ಕೊಡೋ ರೇಟ್ಗಿಂತ ಭಾಳ ಕಡಿಮೆ ರೇಟಿಗೆ ಕೊಡ್ತೀವಿ. ನಾವು ಕೊಡೋದು 220 ಸ್ಟಾರ್ಟ್ ಆಗುತ್ತೆ ಅಲ್ಫೈನ್. ಬೇರೆ ಎಲ್ಲರೂ ಕೇಳಿ ನೀವು ಮಾರ್ಕೆಟಲ್ಲಿ 260 ಅಲ್ಫೈನ್ ಸ್ಟಾರ್ಟ್ ಆಗ್ತದೆ. 220, 240, 260. ಇದರಲ್ಲಿ ಡೋರಿ ಬರ್ತದೆ, ಲೇಸ್ ಬರ್ತದೆ, ಮತ್ತು ಇದು ಎಂಬ್ರಾಯ್ಡ್ರಿ ಬರ್ತದೆ ಸರ್. ಈ ಥರ ನಾವು ನೈಟಿ ಕಿಟ್ಟಲ್ಲಿ, ನೈಟಿ ಲಂಗಾದಲ್ಲಿ ಇಲ್ಲಿ ನೋಡಿ, ಇದು PV ಅಂತಾರೆ, PV ನೈಟಿ. ಮಾರ್ಕೆಟಲ್ಲಿ ಪ್ಲೇನ್ ಬಂದು ಹಿಂಗೆ ಹಾಕೋ ಜನ ಹೆಣ್ಮಕ್ಳು ಇರ್ತಾರೆ ಸರ್. ಈ ಥರ ಹೆಂಗೆ ಪ್ಲೇನ್ ಬೇಕು ಕೆಲವರಿಗೆ, ವಿತ್ ಪ್ಯಾಕೆಟ್ ಇರ್ತದೆ. ಸೈಡ್ ಪ್ಯಾಕೆಟ್ ಬಂತಂದರೆ ₹3 ಹೆಚ್ಚಿಗೆ ಬರ್ತದೆ. ಇದು ನಿಮಗೆ ಇದು ಈ ಥರನೂ ನಿಮಗೆ ನೈಟಿ ಸಿಗ್ತದೆ ಸರ್. ನೆಕ್ಸ್ಟ್ ಬರೋದು ಲಂಗ ಸರ್. ಲಂಗಾದಲ್ಲಿ ನೋಡಿ 7 ಪೀಸ್ 8 ಪೀಸ್ ಅಂತ ಬರ್ತದೆ. ಎಷ್ಟು ಲಂಗ ವೆರೈಟಿ ಮಾರ್ಕೆಟಲ್ಲಿ ಇದೆಯಲ್ಲ, ಅದೆಲ್ಲ ನೀವು ಕೇಳೋಕೆ ಹೋದರೆ ವೆರೈಟಿ ನೋಡೋಕ್ಕಾಗಲ್ಲ, ಆ ಥರದ್ದು ವೆರೈಟಿ ಇರ್ತದೆ ಸರ್. ಎಲ್ಲ ಚೋರ್ ಸೈಜ್ ಮಾಡ್ತಾರೆ, ಚೋರ್ ಸೈಜ್ ಟೈಪ್ ಇದಲ್ಲ ಸರ್. ಇದು ನಿಮಗೆ ಕೇಸ್ಮೆಂಟ್ ಬಟ್ಟೆ ಬರ್ತದೆ, ಭಾಳ ಕಡಿಮೆ ರೇಟಲ್ಲಿ ಇರ್ತದೆ ಸರ್. 98, 105 ರೂಪಾಯಲ್ಲಿ ನಿಮಗೆ ಈ ಲಂಗ ಬರ್ತದೆ. ಇದರಲ್ಲಿ 5 ಪೀಸು ಬರ್ತದೆ, 7 ಪೀಸು 8 ಪೀಸ್ ಲಂಗ ಬರ್ತದೆ ಸರ್. ಇದು ನೋಡಿ ಸರ್, 20,000 ಕಿಟ್ಟು. ಇದು ಮಂಗಳೂರವರು ಆಲ್ರೆಡಿ ಕೊಂಡಿದ್ದಾರೆ, ಈಗ ಹೋಗ್ತಾ ಇದೆ ಅವ್ರಿಗೆ. ಇದರಲ್ಲಿ ಒಂದು ಟಾಪ್ ಬಾಟಮ್ ಮತ್ತು ನೈಟಿ ಲಂಗ ಎರಡು ಸೇರಿ ಬೇಕಂತಾರೆ. ಕೆಲವ್ರ ಹತ್ರ ಬಜೆಟ್ ಇರ್ತದೆ, ಪ್ರಾಫಿಟ್ ಜಾಸ್ತಿ, ಇಂಟ್ರೆಸ್ಟ್ ತೋರಿಸ್ತವ್ರು ಇದ್ರಂದರೆ ಇದಕ್ಕೆ ನಾವು 20,000 ರೂಪಾಯಿ ಕಿಟ್ ಕೊಡ್ತೇವೆ. ಅದರಲ್ಲೇ ಟಾಪು ಬಾಟಮು ನೈಟಿ ಲಂಗ ಸೇರಿ ಬರೋದು ಸೆಟ್ಟಿಗೆ 20,000 ಕಿಟ್ ಅಂತಾರೆ. ಸರ್, ಈಗ ಏನೂ ಇಲ್ಲದೆ ಇರೋರು ನಿಮ್ಮ ಹತ್ರ ಇದನ್ನೆಲ್ಲ ತಗೊಂಡು ಬಿಸ್ನೆಸ್ ಮಾಡಿ ಲೈಫಲ್ಲಿ ಸಕ್ಸಸ್ ಆಗಿದ್ದಾರೆ? ಭಾಳಷ್ಟು ಜನ ಆಗಿದ್ದಾರೆ ಸರ್. ಎಲ್ಲ ಮಹಿಳೆಯರು ಇದರಲ್ಲಿ ಏನು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಇದರಲ್ಲಿ ಇವರು ಡೆವಲಪ್ ಆಗ್ತಾ ಹೋಗ್ತಾ ಇದ್ದಾರೆ. ಕೆಲವೊಬ್ಬರಂತೂ ಎಷ್ಟೋ ಜನ ಈಗ ಅಂಗಡಿ ಹಾಕೋದಕ್ಕೆ ಧೈರ್ಯ ತೋರಿಸ್ತಾ ಇದ್ದಾರೆ. 150, 200 ಸ್ಕ್ವೇರ್ ಫೀಟದ ಅಂಗಡಿ ತೊಗೊಂಡು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಇಷ್ಟು ಐಟಮ್ಗಳು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. 1 ವರ್ಷದವರೆಗೂ ನಾವು ಸಪೋರ್ಟ್ ಮಾಡ್ತೇವೆ ಸರ್. ಪ್ರಾಡಕ್ಟ್ ಬಗ್ಗೆ ಎಲ್ಲ ನಾಲೆಜ್ ಕೊಡ್ತೇವೆ. ಎಲ್ಲ ಪ್ರಾಡಕ್ಟ್ದಲ್ಲಿ MRP ಬರೆದಿರ್ತೇವೆ. MRP ನಿಮಗೆ ಕಾಲಮ್ ಹಾಕಿರ್ತೇವೆ. ಯಾವುದಕ್ಕೆ ಮಾರಬೇಕು, ಯಾವ ರೇಟಿಗೆ ಬಿದ್ದಿದೆ, ಯಾವ ರೇಟಿಗೆ ನೀವು MRP ಇಡಬೇಕು, ಎಲ್ಲ ಬಿಲ್ಲಲ್ಲಿ ಕಾಲಮಲ್ಲಿ ಬರ್ತದೆ ಸರ್. ಯಾವುದೇ ಥರ ಹೆದರಿಕೆ ಬೇಕಾಗಿರುವಂಥ ಪರಿಸ್ಥಿತಿ ಬೇಡ ಅವರಿಗೆ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ನೀವು ಫೋಟೋ ಇಡಬೇಕು, ನೀವು ಹೆಂಗೆ ಗ್ರೂಪ್ ಕ್ರಿಯೇಟ್ ಮಾಡಬೇಕು, ಸ್ಟೇಟಸಲ್ಲಿ ಹೆಂಗೆ ಇಡಬೇಕು, ಎಲ್ಲಾದ್ರೂ ಟ್ರೈನಿಂಗ್ ಕೊಡ್ತೀವಿ. ಒಂದು ಮಹಿಳೆಗೆ ಸೋಷಿಯಲ್ ಮೀಡಿಯಾ ನಾವು ಇದರಲ್ಲೇ ಕೊಡ್ತೀವಿ. ಆರಾಮಾಗಿ ಅವ್ರು ಸೇಲ್ ಮಾಡಲಿಕ್ಕೆ ಈಸಿ ಆಗ್ಬೇಕು. ಅವ್ರು ಗ್ರೂಪ್ನವ್ರೆಲ್ಲರೂ ನೋಡಿರ್ಬೇಕು ಫೋಟೋ, ಮನೆಯಲ್ಲೇ ಕೂತ್ಕೊಂಡು ಇವ್ರು ಮಾಡಬೇಕು ಅಂತ. ಹಿಂಗೆ ಒಂದು ಸ್ಕ್ರೀನ್ ಮಾಡ್ಬೋದು, ಬೇಕಂದ್ರೆ ರೀಲ್ ಮಾಡ್ಬೋದು, ಬೇರೆ ಭಾಳಷ್ಟು ಐಡಿಯಾಸ್ ಕೊಡ್ತೀವಿ. ಬಟ್ ಕಾಂಟ್ಯಾಕ್ಟ್ ಮಾಡಬೇಕು, ಅವರು ಕಮ್ಯುನಿಕೇಷನ್ ಮಾಡ್ತಾ ಇದ್ರೆ ಬೇಕಾದಷ್ಟು ನಾವು ಹೆಲ್ಪ್ ಮಾಡ್ಲಿಕ್ಕೆ ತಯಾರಿದ್ದೀವಿ ಸರ್. 30,000ದಲ್ಲಿ ಏನು ಬರ್ತದೆ ಅಂದರೆ ಅವ್ರಿಗೆ ಟಾಪು ಬಾಟಮು ಮತ್ತು 3 ಪೀಸ್ ಬರ್ತದೆ ಸೆಟ್ಟು, ಅಂಬ್ರೆಲಾ ಮತ್ತು 3 ಪೀಸ್ ಸೆಟ್ ಬರ್ತದೆ ಸರ್. ಇದರಲ್ಲಿ ಟಾಪ್ ಬಾಟಮ್ ಇದೆ, ಶರಾರ ಬರ್ತದೆ, ಟಾಪ್ ಬಾಟಮ್ ಸೆಟ್ಟಿಂಗ್ ಬರ್ತದೆ. ಅದು 30,000 ಕಿಟ್ಟಲ್ಲಿ ನಿಮಗೆ ಇವೆರಡು ಸೇರಿ ಜೊತೆಗೆ ಮತ್ತು ಟಾಪ್ ಬಾಟಮ್ ಸೆಟ್ಟು, ನೈಟಿ ನಿಮ್ಮದು 3 ಪೀಸ್ ಸೆಟ್ಟು ಮತ್ತು ಅಂಬ್ರೆಲಾ ಬರುತ್ತೆ ಸರ್. ನೆಕ್ಸ್ಟ್ ನಮ್ದೀಗ 3 ಪೀಸು 2 ಪೀಸು ಮತ್ತು ಅಂಬ್ರೆಲಾ 30,000 ಕಿಟ್ ಅಂತೇವಲ್ಲ. ಟಾಪ್ ಬಾಟಮು ಟಾಪ್ ಬಾಟಮ್ ನೈಟಿ ಲಂಗ ಕಿಟ್ ಆಯ್ತು ಸರ್. ಅದ್ರ ಜೊತೆಗೆ ಮತ್ತೆ ನಿಮಗೆ 30,000 ಸಂಪೂರ್ಣ ಕಿಟ್ ಅಂತ ಹೇಳ್ತೇವೆ ಸರ್. ಸಂಪೂರ್ಣ ಕಿಟ್ಟಲ್ಲಿ ಏನು ಬರ್ತದೆ ಅಂದರೆ ಟಾಪ್ ಬಾಟಮ್ ನೈಟಿ ಲಂಗ ಜೊತೆಗೆ 2 ಪೀಸ್ 3 ಪೀಸ್ ಮತ್ತು ಅಂಬ್ರೆಲಾ ಬರ್ತದೆ ಸರ್. ಇದರಲ್ಲಿ ಪ್ರತಿಯೊಂದು ವೆರೈಟಿ ನೋಡಿ, ಕರ್ನಾಟಕದಲ್ಲೇ ನಿಮಗೆ ಈ ಥರದ್ದು ಯಾರು 180 ರೂಪಾಯಲ್ಲಿ 180 ರೂಪೀಸಲ್ಲಿ 2 ಪೀಸ್ ಸೆಟ್ ಯಾರು ಕೊಡಲ್ಲ ಸರ್. 180 ರೂಪೀಸಲ್ಲಿ ಚಾಲೆಂಜಬಲ್ ರೇಟ್ ನಮ್ಮದು. 2 ಪೀಸ್ ಸೆಟ್ ಕೊಡ್ತೀವಿ. ಇದು ಸ್ಟಾರ್ಟಿಂಗು 180 ರೂಪೀಸಿಂದ 2 ಪೀಸ್ ಬರ್ತದೆ ಸರ್. ಇದೊಂದಿದೆ ಸರ್ 2 ಪೀಸು. ಇದು ನೋಡಿ ಪ್ಯೂರ್ ಜೈಪುರಿ ಕಾಟನ್ ಅಂತಾರೆ ಸರ್. ಇದರಲ್ಲಿ ವಿ ನೆಕ್, ಈಗಂತೂ ವಿ ನೆಕ್ದು ಇಷ್ಟು ಡಿಮಾಂಡ್ ಇದೆ. ಇದು ನಿಮಗೆ ಬರ್ತದೆ ಸರ್. ಇದರಲ್ಲಿ ವೆರೈಟಿ ಬರ್ತದೆ 2 ಪೀಸಲ್ಲಿ. ಇದು ಒಂದು ವೆರೈಟಿ ಬರ್ತದೆ. ಇದು 3 ಪೀಸು ಕ್ಯಾಮ್ರಿಕ್ ಕಾಟನ್ನು, ಪ್ಯೂರ್ ಕಾಟನ್ನು, ಈಗಂತೂ ಸೀಸನ್ ಇದೆ ಪ್ಯೂರ್ ಕಾಟನ್ದು. ಈ ಥರದ್ದು ಸೆಟ್ ಬರ್ತಾವೆ ಸರ್ ಅದರಲ್ಲಿ. ಇದು ಒಂಥರ ಇದೊಂದು ಜೈಪುರಿ ಕಾಟನ್, ಪ್ಯೂರ್ ಕಾಟನ್ ಸರ್. ಇದು 2 ಪೀಸಲ್ಲಿ ಬರ್ತದೆ. 40-60 ಕಾಟನ್ ಅಂತಾರೆ ಇದಕ್ಕೆ. 40-60 ಕಾಟನ್ನು ಬರ್ತದೆ ಸರ್. ಈ ಥರ 2 ಪೀಸ್ ಬರ್ತದೆ. 2 ಪೀಸ್ ಒಳಗಡೆ ಅವ್ರಿಗೆ 3-4 ವೆರೈಟಿ 2 ಪೀಸು, 3-4 ವೆರೈಟಿ ಕೊಡ್ತೀವಿ ಸರ್. 2 ವೆರೈಟಿ ಅಂಬ್ರೆಲಾ ಕೊಡ್ತೀವಿ. ಇದು ನೋಡಿ, ಲೇಡೀಸ್ ಹಾಕೋ ಅಂಬ್ರೆಲಾ ಬೇರೆ, ಹೆಣ್ಮಕ್ಳು ಹಾಕೋ ಅಂಬ್ರೆಲಾ ಬೇರೆ, ಹುಡುಗಿಯರು ಹಾಕೋ ಅಂಬ್ರೆಲಾ ಬರ್ತದೆ. ಯಾಕಂದರೆ ಅವ್ರು ಕುರ್ತಿ ಸೈಜ್ ಬರ್ತದೆ ಇಷ್ಟು. ಇದು ಅಂಬ್ರೆಲಾ ಹೆಣ್ಮಕ್ಳು ಹಾಕೋದು, ಲೇಡೀಸ್ ಹಾಕೋದು, ಮದುವೆ ಆದವ್ರು ಹಾಕೋರಿಗೆ ಇದು ಅಂಬ್ರೆಲಾ ಬರ್ತದೆ ಸರ್. ಇದು ಎಲ್ಲ ಅದರಲ್ಲಿ ಬರ್ತದೆ. ಇದೊಂದು ಫ್ಯಾನ್ಸಿ ಐಟಮ್ ಸರ್. ಇದೆ ಫ್ಯಾನ್ಸಿ ಐಟಮ್ ಅಂದರೆ ಜಾಕೆಟ್ ಸ್ಟೈಲಲ್ಲಿ ಜಾಕೆಟ್ ಎಲ್ಲ ಬರ್ತದೆ ಸರ್. ಇದಕ್ಕೆ 3 ಪೀಸ್ ಸೆಟ್ ಲೆಹಂಗಾ ಬರ್ತದೆ. ದೊಡ್ಡ ಈ ಥರ ವೆರೈಟಿ ಬರ್ತವೆ. ದರಾಸಲ ಒಂದು ಹೊಸ ವೆರೈಟಿ ರೆಡಿ ಮಾಡ್ತೀವಿ ಸರ್. ಇದು ಲೆಹಂಗಾ, ಇದ್ರ ಮೇಲೆ ಇದೊಂದು ದುಪಟ್ಟ, ಇದ್ರ ಮೇಲೆ ಇದಕ್ಕೆ ಒಂದು ಜಾಕೆಟ್ ಸರ್. ಅಷ್ಟು ಚೆನ್ನಾಗಿ ಅನ್ನಿಸ್ತದೆ. ಮಾರ್ಕೆಟಲ್ಲಿ 1,500-1,600 ರೂಪಾಯಿ ಮಾರ್ತಾರೆ. ನಾವು ಕೊಡೋದು ಬರೀ 410 ರೂಪಾಯಿ, 415 ರೂಪಾಯಿ. ಕಡಿಮೆ ಹೇಳ್ತಿದ್ದೀರಲ್ಲ, ಜನ ಥಿಂಕ್ ಮಾಡ್ತಾರೆ ಕಡಿಮೆ ಇದು ಕ್ವಾಲಿಟಿ ಆಗಿರುತ್ತೋ ಅಂತ. ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಸರ್, ನೀವು ನೋಡಿ ಹತ್ತಿರ ಬಂದು ಇದು ಫಾಕ್ಸ್ ಜಾರ್ಜೆಟ್ ಅಂತಾರೆ ಸರ್. ಜಾರ್ಜೆಟ್ ಅಂದರೆ ಸಾರಿ ಜಾರ್ಜೆಟ್ ಅಲ್ಲ, ಫಾಕ್ಸ್ ಜಾರ್ಜೆಟ್. ಜೊತೆಗೆ ನಿಮಗೆ ಫಾಯಿಲ್ದು ವರ್ಕ್ ಕೊಡ್ತಾರೆ.
ಈ ಥರದ್ದು ವರ್ಕ್ ಕೊಟ್ಟು ಇದಕ್ಕೆಲ್ಲ ನಾವು ಇದಕ್ಕೆ ಟ್ಯಾಂಗಲ್ಸ್ ಕೊಡ್ತೀವಿ ಸರ್. ಈ ಥರ ಮೆಟೀರಿಯಲ್ಲು ಮ್ಯಾನುಫ್ಯಾಕ್ಚರರ್ ಕೊಡೋದಕ್ಕೆ ಮಾತ್ರ ಆಗ್ತದೆ. ಹೋಲ್ಸೇಲರು ಮತ್ತೆ ಒಬ್ಬರು ಏನಂದರೆ ಅವ್ರದ್ದು ಮಾರ್ಜಿನ್ ಅದರಲ್ಲಿ ಆ್ಯಡ್ ಆಗ್ತದೆ. ಟ್ರೇಡರ್ ಆಗಲಿ ಹೋಲ್ಸೇಲರ್ ಆಗಲಿ ಅವ್ರವ್ರದ್ದೆಲ್ಲ ಮಾರ್ಜಿನ್ ಆ್ಯಡ್ ಆಗಿ ಕಸ್ಟಮರ್ ಹತ್ರ ಬರೋ ತನಕ ಅವ್ರಿಗೆ ರೇಟ್ ಜಾಸ್ತಿ ಬರ್ತದೆ. ಇದು ಏನದಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ಕೊಡ್ತೇವೆ ಸರ್. 415ರಲ್ಲಿ ಮಾರ್ಕೆಟಲ್ಲಿ ಕೇಳ್ಕೊಂಡು 415ರಲ್ಲಿ ಈ ಥರದ ಸೆಟ್ ಜಾಕೆಟ್ ವಿತ್ ಜಾಕೆಟ್ ಯಾರು ಕೊಡ್ತಾರಂತ ಇದೇ ಥರನೂ ಕೊಡ್ತೀವಿ ಸರ್. ಇದರಲ್ಲಿ ನೋಡಿ ಇದೊಂದು ಹೊಸ ಟೈಪ್ ಜಾಕೆಟ್, ಇದೊಂದು ಹೊಸದು ಸ್ಟಾರ್ಟ್ ಮಾಡಿದ್ದೀವಿ. ಇದೊಂದು ಮಾಡಿದ್ವಿ. ಈಗ ಇರ್ತಾರೆ ಸರ್, ಏನಾಗ್ತದೆ ಅಂದರೆ ಕೆಲವೊಬ್ರು ಇದನ್ನು ನೋಡ್ತಾರೆ, ನೋಡಿ ನನಗೆ ಇದೇ ಬೇಕು ಅಂತ ಹೇಳ್ತಾರೆ. ನಡು ಏನಾಗ್ತದೆ ಡಿಸೈನ್ ಚೇಂಜ್ ಆಗ್ತಾ ಹೋಗ್ತದೆ. ಇದಾಗಿದೆ ಡಿಸೈನ್ ಮಾಡಿರ್ತೀವಿ, ಇದಾಗ್ತದೆ ಅಂತಂದರೆ ಮತ್ತೆ ಹೊಸ ಡಿಸೈನ್ ಬರ್ತದೆ. ಇದು ನೋಡಿ ಟಫೇಟಾ ಸಿಲ್ಕ್ ಅಂತಾರೆ ಸರ್. ಮಾರ್ಕೆಟಲ್ಲಿ ಇದ್ರದ್ದು ರೇಟ್ ಬಂದುಬಿಟ್ಟು ರಿಟೇಲಿಗೆ 500 ರೂಪಾಯಿ ಕಮ್ಮಿ ಮಾರಲ್ಲ ಸರ್. ನಾವು ಕೊಡೋದು ಬರೀ 198 ರೂಪಾಯಿಂದ 210 ರೂಪಾಯಿ ಕೊಡ್ತೀವಿ ಸರ್. ಇದು 4 ಪ್ಯಾಕೆಟ್ ಸೆಟ್ ಇದೆ ಸರ್. ಈ 4 ಪ್ಯಾಕೆಟ್ ಸೆಟ್ಟಲ್ಲಿ ಅವ್ರ ಹತ್ರ ಈಗ 2 ಸೇಲ್ ಆಯಿತು. ಆವಾಗ ಅವರು ಇನ್ನೂ 4 ಸೇರಿಸಿದರೆ ಮಾತ್ರ ಸೇಲ್ ಆಗುತ್ತೆ ಸರ್. ಅದು 2 ನನಗೆ ವಾಪಸ್ ತೊಗೊಳ್ಳೋದಕ್ಕೆ ಅಂದರೆ ಯಾರೂ ತೊಗೊಳ್ಳಲ್ಲ. ಯಾವತ್ತೂ ಬಟ್ಟೆ ಬಿಸ್ನೆಸ್ಸು ಯಾವಾಗ ಬಟ್ಟೆನ ಇನ್ನೊಂದು ಬಟ್ಟೆ ಜೊತೆಗೆ ಸೇರಿಸ್ತೀರಿ, ಹೊಸ ಡಿಸೈನ್ ಸೇರಿಸ್ತೀರಿ, ಮೊದಲು ಹಳೇದಿರೋದೇ ಸೇಲ್ ಆಗುತ್ತೆ ಸರ್. ಅದು ಈಗಲ್ಲ, ಪೂರ್ವಜರದಿಂದ ಆಗ್ತಾ ಇರೋದು. ಯಾರೂ ಬಟ್ಟೆ ಉಳಿಸ್ಕೊಂಡು ಯಾರೂ ಕೂತ್ಕೊಂಡಿಲ್ಲ. 4ಕ್ಕೆ 4 ಮಾತ್ರ ಹೋಗಲಿಲ್ಲ ಅಂದರೆ ಅದು ಪ್ರಾಬ್ಲಮ್ ಇದೆ. ಇದು ಒಂದು ಡಿಸೈನೇ ಹೋಗಲ್ಲ ಅವ್ರಿಗೆ. ಯಾವ ಥರ ಅಂದರೆ 4ಕ್ಕೆ 4 ಪೀಸ್ ಅವ್ರು ತಂದು ಕೊಟ್ಟರೆ ನಾವು ರಿಟರ್ನ್ ತೊಗೊಂಡ್ಬಿಟ್ಟು ಹೊಸ ಮೆಟೀರಿಯಲ್, ಬೇರೆ ಹೊಸ ಮೆಟೀರಿಯಲ್ ಕೊಡ್ತೀವಿ ಸರ್. ಎಸ್ ಸರ್, ಈಗ ಇದು ಮನೆಯಲ್ಲಿ ಹಳ್ಳಿಯೊಳಗೆ ಕೂತ್ಕೊಂಡು ಮಾಡೋರಿಗೆ ಇದೊಂದು ಆಪ್ಷನ್ ಆಯ್ತು ಸರ್. ಈಗ ಕೆಲವೊಬ್ಬರೆಲ್ಲ ಒಂದಿಷ್ಟು ಮನೆ ದೊಡ್ಡದಿರ್ತದೆ, ಒಂದು 2 ಲಕ್ಷ 3 ಲಕ್ಷದಲ್ಲಿ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರ್ತದೆ. ಅವರಿಗೆ ಇದಕ್ಕಿಂತನೂ ಜಾಸ್ತಿ ಸಪೋರ್ಟ್ ಅಂದರೆ ವೆರೈಟೀಸ್ ಪ್ರತಿ ಬಂದಾಗ ವೆರೈಟಿ ತೋರಿಸಿ ಅದು ರೇಟ್ ಟ್ಯಾಗ್ ಫಿಕ್ಸ್ ಹೆಂಗೆ ಮಾಡ್ತಾರೆ, ಹ್ಯಾಂಗರ್ಸು ಎಲ್ಲ ವೆರೈಟಿಗಳು ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಮಾಡುವಂಥ ನಾವು ಅವ್ರಿಗೆ ಮಾಡಿಕೊಡ್ತೀವಿ ಸರ್. ಅದರಲ್ಲಿ ನಿಮಗೆ ಎಲ್ಲ ವೆರೈಟಿನೂ ಇಟ್ಕೋಬೋದು. ಮತ್ತು ನಮ್ಮ ಹತ್ರ ಇದು ಬರೀ ಸಿಂಪಲ್ ಈಗ ಒಂದು ವಿಡಿಯೋ ಮಾಡ್ತಾ ಇರೋದು ಕೆಲವೊಂದೆಲ್ಲ ಮನೆಯಲ್ಲಿ ಮಾಡೋರಿಗೆ ಅಷ್ಟೇ ಸರ್. ಅಂಗಡಿಕಾರರು ಬೇಕಾದಷ್ಟು ಬರ್ತಾರೆ ನಮ್ಮ ಹತ್ರ. ಅಂಗಡಿಕಾರರು ಮನೆಯಲ್ಲೇ ಅಂಗಡಿ ಮಾಡಿ ಕ್ರಿಯೇಟ್ ಮಾಡುವಂಥವ್ರು ಪ್ರತಿಯೊಂದು ಸ್ಟಾರ್ಟ್ಲಿಂದ ಎಂಡ್ವರೆಗೆ ಅವ್ರಿಗೆ ಆಲ್ಮೋಸ್ಟ್ 1 ವರ್ಷದವರೆಗೂ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಅಂದರೆ ಪ್ರತಿಯೊಂದು ವಿಷಯದ ಬಗ್ಗೆ ನಾಲೆಜ್ ಕೊಡ್ತೀವಿ ಸರ್. 2-3 ಲಕ್ಷ ಅಥವಾ ಅಂಗಡಿ ಮಾಡ್ತೀನಿ ಅಂದರೆ ಫ್ರಾಂಚೈಸಿ ಆಪ್ಷನೂ ಇದೆ ಸರ್ ನಮಗೆ. ಪ್ರತಿಯೊಂದು ಊರಲ್ಲಿ, ಡಿಸ್ಟಿಕ್ ಪ್ಲೇಸಲ್ಲಿ, ತಾಲೂಕು ಪ್ಲೇಸಲ್ಲಿ ನಾವು ಫ್ರಾಂಚೈಸಿನೂ ಕೊಡ್ತಾ ಇದ್ದೀವಿ. ಫ್ರಾಂಚೈಸಿ ಕೊಡ್ತೀನಿ ಅಂತಂದರೆ ಮಿನಿಮಮ್ ನಿಮ್ಮದು ಒಂದು 5 ಲಕ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಂಗಡಿ ಹಿಡಿದ್ರೆ ಸಾಕು ಸರ್. 5 ಲಕ್ಷದಲ್ಲಿ ಮೆಟೀರಿಯಲ್ ನೀವು 5 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು ಅಂಗಡಿನ 1 ವರ್ಷದಲ್ಲೇ ನೀವು ತಿಂಗಳಿಗೆ ಒಂದು 25ರಿಂದ 30-40 ಸಾವಿರ ರೂಪಾಯಿ ಇನ್ಕಮ್ಗೆ ಮಾಡೋ ಹಂಗೆ ನಾವು ನಿಮಗೆ ಪೂರ್ತಿ ಸಪೋರ್ಟ್ ಮಾಡ್ತೀವಿ ಸರ್. ನಿಮ್ಮ ಹತ್ರ ಮಿನಿಮಮ್ ತಗೋಬೇಕಂದ್ರೆ ಎಷ್ಟು ತಗೋಬೇಕು ಸರ್? ಮಿನಿಮಮ್ 10,000ಇಂದ ತೊಗೊಂಡ್ರೆ ಸಾಕು ಸರ್. ಇವರು ಮನೆಯಲ್ಲಿ ಮನೆಯಲ್ಲೇ ಇದು ಮಾಡೋರಿಗೆ ಅಷ್ಟೇ. ಅಂಗಡಿಯವರು ಮಾಡೋರಿಗೆಲ್ಲ ಏನಿದೆ, ಅವ್ರ ಇಂಟ್ರೆಸ್ಟಿಂದ ಇಲ್ಲಿ ಬಂದು ನನ್ನ ಹತ್ರ 2 ಲಕ್ಷ ಇದೆ, ನನಗೇನು ಬೇಕು ಅದನ್ನು ತೊಗೋತೀನಿ ಅಂದರೆ ಅವ್ರಿಗೆಲ್ಲ ವೆರೈಟಿನೂ ತೋರಿಸ್ತಾ ಹೋಗ್ತೀವಿ ಸರ್. ಪರ್ಚೇಸ್ ಮಾಡ್ಬೇಕಾದ್ರೆ ಏನು ಪ್ರೊಸೀಜರ್ ಇದೆ? ಏನು ಪ್ರೊಸೀಜರ್? ನಾರ್ಮಲ್ ನೀವು ಅವ್ರು ಬಂದು ಇವತ್ತು ಬರ್ತಾರೆ, ಬಂದು ಮೆಟೀರಿಯಲ್ ನೋಡ್ತಾರೆ, ಮೆಟೀರಿಯಲ್ ನೋಡಿ ನನ್ನ ಹತ್ರ ಇದು ಬೇಕಾಗಿದೆ ಅಂತ ವೆರೈಟಿಗಳು ತೋರಿಸ್ತಾ ಹೋಗ್ತೇವೆ. ವೆರೈಟಿ ಬೇರೆ ಹಾಕ್ತಾರೆ, ಬಿಲ್ ಮಾಡ್ತೇವೆ, ತಕ್ಷಣ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೇವೆ. ನಮ್ಮದೆಲ್ಲ VRL ಟ್ರಾನ್ಸ್ಪೋರ್ಟ್ಗೆ ಟೈಪ್ ಇದೆ. ಲೋಕಲ್ ಟ್ರಾನ್ಸ್ಪೋರ್ಟ್ನವರು ಫಾಸ್ಟಾಗಿ ಸರ್ವಿಸ್ ಮಾಡೋ ಕೆಲವೊಂದು ಟ್ರಾನ್ಸ್ಪೋರ್ಟ್ರು ಟೈಪ್ ಇದೆ ಸರ್. ಈಗ ಇಲ್ಲಿ ಬರೋಕ್ಕಾಗಲ್ಲ, ಬೇರೆ ಡಿಸ್ಟಿಕಲ್ಲಿ ಇರ್ತಾರೆ, ಆ ಥರದವ್ರಿಗೆಲ್ಲ ಸರ್ 10, 20, 30 ಸಾವಿರ ಇದನ್ನು ಮಾಡಿರೋದೇ ಹೊರಗಿನವ್ರಿಗೆ ಸರ್. ನಮ್ಮ ಹತ್ರ 200 ಕಿಲೋಮೀಟರ್ ಅಬೋವ್ ಇದ್ದವರು ಬರಲ್ಲ ಸರ್. ಮ್ಯಾಕ್ಸಿಮಮ್ 50-70% ಪೇಮೆಂಟ್ ಹಾಕ್ತಾರೆ. ಅವ್ರ ಕೈಯಲ್ಲಿ ಅವ್ರು ಹೇಳ್ತಾರೆ ವಿಡಿಯೋ ಕಾಲ್ ಮಾಡ್ತೀವಿ, ನಡೀತದ ಅಂತಾರೆ. ವಿಡಿಯೋ ಕಾಲ್ ಮಾಡ್ತಾರೆ, ವೆರೈಟಿ ತೋರಿಸ್ತೀವಿ, ಕಿಟ್ ಸೈಡಿಗೆ ತೆಗೆದು ತೋರಿಸ್ತೀವಿ. ಬೇಡಪ್ಪ ನನಗೆ ಇದೇ ಬೇಕು ಅಂದರೆ ವಿಡಿಯೋ ಕಾಲಲ್ಲಿ ಅವ್ರು ಏನು ಬೇಕಂತಾರೆ ಅವ್ರಿಗೆ ಕೊಡ್ಲಿಕ್ಕೆ ತಯಾರಿದ್ದೀವಿ ಸರ್. ಡೈರೆಕ್ಟ್ ಬರಬೇಕಂದ್ರೆ ಅಡ್ರೆಸ್ ಎಲ್ಲಿ ಇರೋದು? ಡೈರೆಕ್ಟ್ ಬರಬೇಕಂದ್ರೆ ಹುಬ್ಬಳ್ಳಿಗೆ ಬಂದರೆ ಸಾಕು ಸರ್. ಹುಬ್ಬಳ್ಳಿಗೆ ಬಂದರೆ ಬಸ್ ಸ್ಟ್ಯಾಂಡಿಂದ ನಿಮಗೆ 10 ನಿಮಿಷ, ರೈಲ್ವೆ ಸ್ಟೇಷನಿಂದ ಬರೀ 5 ನಿಮಿಷ ಸರ್. CBT ಅಂತ, ಸಿಟಿ ಬಸ್ ಟರ್ಮಿನಸ್ ಅಂತ, ಇಡೀ ಹುಬ್ಬಳ್ಳಿಯಲ್ಲಿ ಎಲ್ಲ ಬಸ್ಗಳು ಬರೋದೇ ನಮ್ಮ CBTಯಲ್ಲಿ ಬಂದಿಲ್ಲ ಸರ್. ಲೋಕಲ್ ಬಸ್ಗಳೆಲ್ಲ ಮೆಜೆಸ್ಟಿಕ್ ಹೆಂಗೆ ಬೆಂಗಳೂರು ಅಂತಾರೆ ಹಾಗೆ ಇಲ್ಲಿ ನಿಮಗೆ CBT ಅಂದರೆ ಇದೇ ಲಾಸ್ಟ್ ಸ್ಟಾಪ್ ಸರ್. ಅಲ್ಲಿಂದ ಎದುರುಗಡೆ ಒಂದು ಕರ್ನಾಟಕ ಬ್ಯಾಂಕ್ ಇದೆ. ಆ ಓಣಿ ಒಳಗಡೆ ಬಂದರೆ ಒಂದು ಬೇವಿನ ಮರದ ಪಕ್ಕದ್ದೇ ನಮ್ದು ಅಂಗಡಿ ಸರ್.